ಶ್ರೀ ಶ್ರೀ ಸದ್ಗುರು ಮಹಾದೇವ ತಾತನವರ 36ನೇ ವರ್ಷದ ಪುಣ್ಯಾರಾಧನೆ ಅಂಗವಾಗಿ ನಾಡಿನ ಸಮಸ್ತ ಭಕ್ತರಿಂದ ಅತ್ಯಂತ ವಿಜೃಂಭಣೆ ಅದ್ದೂರಿ ಮಹಾರಥೋತ್ಸವ. ಈ ರಥೋತ್ಸವ ಕಾರ್ಯಕ್ರಮವು ದಿನಾಂಕ 12/1/2024ರಿಂದ ಪ್ರಾರಂಭವಾಗಿದ್ದು ದಿನನಿತ್ಯ ಸಂಜೆ ಶ್ರೀ ಸೊನ್ನಲಗಿ ಸಿದ್ದರಾಮೇಶ್ವರರ ಪುರಾಣ ಪ್ರವಚನ ದಿನಾಂಕ 21/1/2024ರಂದು ಮಹಾರಥೋತ್ಸವ ದಿನದಂದು ಬೆಳಗಿನ ಜಾವ 12:30 ಶ್ರೀ ಸದ್ಗುರು ಮಹಾದೇವ ತಾತನವರ ಮಠದಲ್ಲಿ ಜ್ಯೋತಿಷ್ಯ ವಿದ್ಯಾಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳು, ಪ್ರಧಾನ ಅರ್ಚಕರು, ಜ್ಯೋತಿಷ್ಯ ಕಲಿಯುವ ವಿದ್ಯಾರ್ಥಿಗಳಿಂದ ಮಹಾರುದ್ರಾಭಿಷೇಕ, ಪಲ್ಲಕ್ಕಿ ಸೇವೆ, ಗಂಗೆ ಪೂಜೆ, ಶ್ರೀ ಭದ್ರಕಾಳಿ ವೀರಭದ್ರೇಶ್ವರ ಪೂಜೆ ಹಾಗೂ ವೀರಗಾಸೆ ನೃತ್ಯ ಕಲಾವಿದರಿಂದ ಒಡವು 5 ಗಂಟೆಗೆ ಮಡಿತೇರು ಎಳೆದು ನಿಲ್ಲಿಸುತ್ತಾರೆ. ನಂತರ ಸಂಜೆ 4:10 ಮಹಾರಥೋತ್ಸವ ಕಾರ್ಯಕ್ರಮ ಜರುಗುತ್ತೆ. ಶ್ರೀ ಮಹಾದೇವ ತಾತನವರು ಸುಮಾರು 300 ವರ್ಷಗಳಿಗಿಂತ ಹೆಚ್ಚು ವರ್ಷ ಜೀವಂತವಾಗಿದ್ದರು ಎನ್ನುವ ಪುರಾವೆಗಳು ಇವೆ. ಮೈಸೂರು ಹತ್ತಿರ ಉಂಬರಗಳ್ಳಿ ಸಂಗಮ ಕ್ಷೇತ್ರದಲ್ಲಿ ಜೀವಂತ ಐಕ್ಯವಾಗಿದ್ದು 9 ಮಠಗಳಲ್ಲಿ ಇದು ಒಂದು. ಇವರ ಒಟ್ಟು ಮಠಗಳು 9 ಇದ್ದು ಇವರ ಸಂಬಂಧಿಗಳಾಗಲಿ ವಂಶಸ್ಥರಾಗಲಿ ಯಾರೂ ಇರುವುದಿಲ್ಲ. ಆದರೆ ಎಲ್ಲ ಮಠಗಳಲ್ಲಿ ಭಕ್ತರಿಂದ ಕಮಿಟಿಯಿಂದ ಮಠದ ಕಾರ್ಯಕ್ರಮ ನಡೀತಾ ಇರುತ್ತವೆ. ಮಹಾದೇವ ತಾತನವರನ್ನ ಅತ್ಯಂತ ಸಮೀಪದಿಂದ ಕಂಡಂತಹ ಶ್ರೀಮತಿ ಕಾಮಾಕ್ಷಮ್ಮ CHM ಬಸವರಾಜ್, ನಿವೃತ್ತ ಶಿಕ್ಷಕರು, ಬಳ್ಳಾರಿ. ಇವರ ವಯಸ್ಸು 90ರ ಆಸುಪಾಸಿನಲ್ಲಿದ್ದು ಮಠದಲ್ಲಿ ಶ್ರೀ ತಾತನವರ ಅತಿ ಹೆಚ್ಚು ಸೇವೆ ಸಲ್ಲಿಸಿರುವವರು ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವರಿಂದ ಶ್ರೀ ತಾತನವರ ಬಗ್ಗೆ ಹಿತನುಡಿಗಳು. ಇಷ್ಟು ದಿನ ನಾವು ಪುರಾಣ ಕೇಳಿದ್ವಿ. ಇದು ಪ್ರತಿ ವರ್ಷ ನಿಮ್ಗೆ ಹೇಳ್ತಿರ್ತೀವಿ. ಯಾಕಂದರೆ ಪುರಾಣ ಕೇಳಿದ ಮೇಲೆ ಅದನ್ನು ಹೆಂಗೆ ಬಳಸ್ಕೋಬೇಕು ಅಂತ. ದನಗಳು ನೇರ ಬರ್ತಾವೆ, ಬಂದು ಮಕ್ಕಳು ನೆವರಾಗ್ತವೆ. ಅಂದರೆ ತನ್ನ ಆಹಾರವನ್ನು ಜಿಗಿದು ನುಗ್ಗುತ್ತವೆ. ನಾವು ಇಲ್ಲಿನ ವಿಷಯಗಳನ್ನೆಲ್ಲ ಮನನ ಮಾಡಿಕೊಂಡು ನೆತ್ತಿ ತುಂಬಿಸ್ಕೋಬೇಕು. ಅವು ಹೊಟ್ಟೆ ತುಂಬಿಸ್ಕೊಂತಾವ, ನಾವು ನೆತ್ತಿ ತುಂಬಿಸ್ಕೋಬೇಕು. ಒಂದೇ ಅದರಲ್ಲಿ ನಿಮಗೆ ಪ್ರತಿ ಸಲ ನಾನು ಹೇಳ್ತೀನಿ, ಇಷ್ಟೆಲ್ಲ ಕೇಳ್ತೀವಿ. ಹುಟ್ಟಿದ ಮೇಲೆ ಒಂದು ದಿನ ನಾವು ಸಾಯಲೇಬೇಕು. ಹೋಗೋಷ್ಟೊತ್ತಿಗೆಲ್ಲ ನಾವು ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಅಥವಾ ಆಗಲಿಲ್ಲ ಸುಮ್ಮನೆಲ್ಲ ಇರಬೇಕು. ಮಾಡೋದಿದ್ರೆ ಎನ್ಕರೇಜ್ಮೆಂಟ್ ಕೊಡಬೇಕು. ಅದು ಮುಖ್ಯವಾದ. ಈಗ ನಿಮಗೆ ನಾನು ಹೇಳೋದು ಏನಂದರೆ, ಪ್ರತಿ ವರ್ಷ ಹೇಳ್ತಾರೆ ನಾವು ಎಲ್ಲರೂ ಸುಖವಾಗಿರ್ಬೇಕಂದ್ರೆ ಸಾಧನ ಚತುಷ್ಟಯಗಳನ್ನು ಹೇಳಿದ್ದೀವಿ. ನಾವು ಮುಖ್ಯವಾದ ಮನಸ್ಸು, ಅದನ್ನು ನಾವು ಕಂಟ್ರೋಲಿಗೆ ತಂದ್ಕೊಂಡ್ರೆ ಎಲ್ಲವೂ ಸಿದ್ಧ ಆಗ್ತವೆ. ಮನುಷ್ಯನಂತೆ ಮಹಾದೇವ ಅಲ್ಪ. ಹಾಗಾಗಿ ಮೊದಲನೇದೇ ಶಾಂತಿ. ಎಂಥ ಪ್ರಸಂಗ ಬಂದರೂ ನಾವು ಸಿಟ್ಟಿಗೆ ಹೋಗಬಾರ್ದು. ಒಂದು ವೇಳೆ ಹೋದರೆ ಸ್ವಲ್ಪ ಧ್ಯಾನ ಮಾಡಿದ್ರೆ ಕಡಿಮೆ ಆಗ್ತಿರ್ತದೆ. ಆ ಕಂಟ್ರೋಲಿಗೆ ಬರೇ ಬರುತ್ತೆ. ನೀವು ತಾತನ ಮೂರ್ತಿ, ತಾತ ಅಂತ ಹೇಳಿದಲ್ಲ, ಯಾರ ಗುರುವಿನ ಯಾರನ್ನ ನೆನೆಸ್ಬೋದು. ಮಾದಿನ ತಾತ ಆಗ್ಬೋದು, ಕೋಟ ಬಜ್ಜಿ ಆಗ್ಬೋದು, ಮನುಷ್ಯಗಳು ಆಗ್ಬೋದು, ಗಾಂಧಿ ಕಬ್ಬರು, ಎಲ್ಲ ಶರಣರು ಒಂದೇ. ಆ ಶರಣರದ್ದು ಎಲ್ಲ ಆದಮೇಲೆ ಹೇಳ್ತೀನಿ. ಶರಣರಿಗೆ ಬರಣವಿಲ್ಲ ಆಗೋದು ಆಮೇಲೆ ಹೇಳ್ತೀನಿ. ಇವು 4 ನೀವು ಜೀವನದಲ್ಲಿ ನೆನಪಿಟ್ಕೋಬೇಕು. ಶಾಂತಿ ಇರಬೇಕು. ಆಕಾಶ ಅರಿದಿದ್ದರೂ ನಾವು ಮನಸ್ಸು ಕೆಡಿಸ್ಕೋಬಾರ್ದು. ಶಾಂತಿ ಇದ್ದಿದ್ದರೆ ಒಳ್ಳೇದಾಗ್ತದೆ. ಜಗಳ ಯಾರೋ ಒಬ್ರು ಸರ್ಕೊಂಡ್ಬಿಟ್ರೆ ನಿಂತ್ಕೊಂಡ್ಬಿಡ್ತದೆ. ಅವ್ನು ಬಾಯಿ ಮಾಡೋದು, ಇವ್ರು ಬಾಯಿ ಮಾಡೋದು ನೋಡಿದ್ರೆ ಅಗವಾಟ. ದಯಮಾಡಿ ನೀವೆಲ್ಲರೂ ಮೊದಲನೇದು ಸ್ಟೆಪ್ ಶಾಂತಿಯಿಂದಿರೋದು ಕಲ್ತ್ಕೋಬೇಕು. ಎರಡನೇದು ಸತ್ಸಂಗ, ಒಳ್ಳೆಯ ಸಹವಾಸ ಮಾಡಬೇಕು. ಇಂಥ ಪುರಾಣ ಪುಣ್ಯ ಕೈಲಿ ಬರಬೇಕು. ನೋಡಿ, ಇಷ್ಟು ಜನ 9 ಜನ ಬಂದಿದ್ದೆಲ್ಲ ಭಾಳ ಸಂತೋಷ ಆಗ್ತದೆ. ನಮಗೆಲ್ಲ ಮನೆಗೆಲ್ಲ ಶಾಸ್ತ್ರ ಹೇಳ್ತಿದ್ದಾರೆ, TV ಇಂಪಾರ್ಟೆಂಟ್ ಅಂತಂದು ಬಿಟ್ಟು ಬಂದಿರಿ, ಬಂದು ಕೇಳ್ತೀರಿ, ಒಳ್ಳೆಯ ವಿಚಾರ ಕಿವಿ ಬರುತ್ತವ, ಅದ್ರ ನೆಮ್ಮದಿ ಆಗ್ತದೆ. ತಾತ ಹೇಳ್ತಿದ್ದಾನೆ, ಲೇ ಈ ಜಾಗಕ್ಕೆ ಬಂದು ಹೋದ್ರೆ ಸಾಕಲೆ ಬೇಕಾಗ್ತಾರ ಅಂತ. ಅದು ಚಂದ್ರ ನಡೆದಾದ ಸ್ಥಳ ಪುಣ್ಯಕ್ಷೇತ್ರವು, ಓಡಾಡಿ ಪುಣ್ಯಕ್ಷೇತ್ರಗಳು ನೋಡ್ರಿ. ನೀವು ದುಡ್ಡು ಯಾರೋ ಒಬ್ಬ ತಂದಾನು, ಕುಡಿಸೋದು ಗೌಡ ತಂದ, ನಿಮ್ಮ ತಾತಗ ಭಾಳ ಆಸೆ ಅಂದ. ಏನು ಹಂಗೆ ಮಾತಾಡ್ತಾರೆ ಅಲ್ರಿ? ಅಲ್ಲರಿ ಕೊಟ್ಟಿದ್ದೆಲ್ಲ ಬಿಟ್ಕೊಂಡು ಏನು ಮಾಡ್ಕೊಂಡು ಏನು ಮಾಡಿ ನಮಗೆಲ್ಲ ಕೊಡ್ತಾರೆ. ನೀವು ಬೇಜಾರಾಗಿ ಬಂದು ಇಲ್ಲಿ ಸ್ವಲ್ಪ ತಿಳ್ಕೊಂಡ್ರೆ ಮನುಷ್ಯ ಅಂತ. ಅದರಲ್ಲಿ ಈಗಿನ ನಮ್ಮ ಕಾರ್ಯಕರ್ತರು ಗಾರ್ಡನ್ ಮಾಡ್ಯಾರ, ಹೈ ಕ್ಲಾಸ್ ಮಾಡ್ಯಾರ. ಮೊದಲು ಇದ್ದಿಲ್ಲ, ನೀವು ನೋಡಿರ್ತೀರಿ. ನಾವು ಅಲ್ಲಿ ಕಟ್ಟೆ ಮೇಲೆ ಪುರಾಣ ಹೇಳ್ತಿದ್ವಿ. ಭಾಳ ಅದು ನಮ್ಮಲ್ಲಿ ಹೋಯ್ತು ಕಾಲ. ಈಗಂತೂ ಭಾಳ ಚಂದ ಐತೆ. ಬಂದು ಕುತ್ಕೊಂಡು ಹೋಗಿ. ನಿಮ್ಗೆ ಅಲ್ಲಿಗೂ ಬೇಜಾರಾದರೆ 3 ದಿನ ರೂಮ್ ಕೊಡ್ತೀವಿ, ಪ್ರಸಾದ ಕೊಡ್ತೀವಿ, ಇತ್ತು 3 ದಿನದಲ್ಲಿ ಇಲ್ಲ ಇರಲಿ. ಶಾಂತಿ ಆಗ್ಬೋದು ಅಂತ ಬರ್ತದೆ. ಇಲ್ಲಿ ಏನಿಲ್ಲ, ಸತ್ಸಂಗಲ್ಲಿ ಒಳ್ಳೆ ವಿಚಾರಗಳು ಮಾತಾಡೋದು. ಅವರು ನಮ್ಮನ್ನು ಅನುಕರಣೆ ಮಾಡ್ತಾರೆ.
ನಾವು ಹೆಂಗೆ ಬೆಳೆಸ್ತೀವಿ ಹಂಗೆ ಬೆಳೀತಾರೆ. ನಮ್ಮ ನೋಡೇ ಮಾಡ್ತಾರೆ. ನಮ್ಮ ಸ್ಕೂಲಿಗೆ ಒಬ್ಬರು ಬಸವಾಗ್ತಿದ್ದ ಬಸರ ಟೀಚರ್ ಪಂಜ್ ಹಿಡ್ಕೊಂಡು ಹೊಡಿತಾರೆ, ನಾನು ಪಂಜ್ ಹಿಡ್ಕೊಂಡು ಓಡಾಡ್ತಿದ್ದೆ. ಅದು ಅನುಕರಣೆ ಬಂದುಬಿಡ್ತದೆ. ಸದ್ವಿಚಾರಗಳು ಇಲ್ಲಿ ಮಾಡ್ತಾರೆ. ನಾಲ್ಕನೇದಾಗಿ ತೃಪ್ತಿ ಜೀವನ ಅಂತ ಬರ್ತದೆ. ಇದ್ದದರಲ್ಲೇ ನಾವು ಸಂತೋಷ ಪಡೋದು. ಆಸೆಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ. ಅದು ಇದ್ದದರಲ್ಲೇ ಸಂತೋಷ ಪಟ್ಟೆ. ಬಟ್ ಈ ಮನುಷ್ಯನಿಗೆ ಆಸೆ ಚೆನ್ನಾಗಲ್ಲ, ಚಿಂತೆಗಳು ಭಾಳ ತಲೆಯನ್ನು ಕೆಡಿಸ್ಕೊಳ್ತಾರೆ. ತಾತನೊಂದ್ಸಲ ಎಂದೂ ಬಸಪ್ಪ ಪ್ರಶ್ನೆ ಕೇಳಿದೆ, ಎಲ್ಲ ಕಾಲು ಗೊತ್ತಾ, ನೀನು ಅದು ಈ ಶಾಂತಿ ಅದು ಇದು ಅಂತ ಹೇಳ್ತಾ ಅಮೆರಿಕದವರು ಬೇಷದಾರೆ ಜಮ್ಮಾಗ ಏನದಲ್ಲೇ ಅವನು ಸಂಪತ್ತೈತೆ, ಮನುಷ್ಯ ಶಾಂತಿ ಇಲ್ಲಲೇ. ಆ ಮುದುಕ ನಮ್ಮನ್ನು ಬೇಸತ್ರ ಕೊಡೋದು ಶಾಂತಿ ಇಲ್ಲಲೇ ಅವಕ್ಕ. ನಮ್ಮಲ್ಲಿ ಕೂಡ ನಾವು ಯೋಚನೆ ಮಾಡಿ ನೋಡಿದರೆ ಶಾಂತಿ ಅತೀ ಸೌಕರ್ಯ ಬರೋದಿಲ್ಲ. ಯಾರೋ ಒಬ್ಬರಿದ್ದರೆ ಇರ್ಬೋದು, ಎಲ್ಲರೂ ನಾನು ಹೇಳೋದಲ್ಲ. ಮನುಷ್ಯ ಶಾಂತಿ ಇರೋದಲ್ಲ. ಅಂದ್ರೆ ನಾವು ಅದೇ ಹೇಳ್ತಾರಲ್ಲ, ಆಸೆ ದುಃಖಕ್ಕೆ ಕಾರಣ ಅಂತ ಬುದ್ಧ ಹೇಳ್ತಾನೆ. ಆ ಆಸೆಯಿಂದ ನಮಗೆ ಕೆಡಿಸ್ತದೆ.